ಹಾಯ್ ಫ್ರೆಂಡ್ಸ್, ಇಲ್ಲಿ ಏನೇ ನೋಡ್ತಾ ಇದ್ದೀರಾ ನೀವು? ವಿತೌಟ್ ಶೆಲ್ ಇಲ್ದೇನೆ ಗೀಜರ್ನ ಆನ್ ಮಾಡೋದು ಹೇಗೆ ಅಂತ. ಇಲ್ಲಿ ನೋಡ್ತಾ ಇದ್ದೀರಾ, ಶೆಲ್ ಇಲ್ಲ ಇದ್ರೊಳಗೆ, ಆದರೂ ಸಹ ಗೀಜರ್ ಆನ್ ಆಗಿದೆ. ಬನ್ನಿ ಇದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲು ಒಂದು 3.7 ವೋಲ್ಟ್ ಬ್ಯಾಟ್ರಿ, ನಾನಿಲ್ಲಿ ಓಝಲ್ಟೆಕ್ ರೀಚಾರ್ಜಬಲ್ 3800 ಇದು mAh ಬ್ಯಾಟ್ರಿ ಇದು ನಾನು ಒಂದು ಸಲ ಚಾರ್ಜ್ ಮಾಡಿದ್ರೆ 4 ರಿಂದ 5 ತಿಂಗಳು ತನಕ ಇದು ಗೀಜರ್ನ ರನ್ ಮಾಡ್ಬೋದು, ಯೂಸ್ ಮಾಡ್ಬೋದು. ಬಟ್ ಎಲ್ಲರ ಮನೇಲೂ ಈ ಬ್ಯಾಟ್ರಿ ಸಿಗೋದಿಲ್ಲ, ಅವೈಲೇಬಲ್ ಇರೋದಿಲ್ಲ. ಸೊ ನಿಮ್ಮ ಮನೇಲಿ ಇರೋ ಹಳೆ ಮೊಬೈಲ್ ಬ್ಯಾಟ್ರಿ, ಯಾವುದೇ ನೋಕಿಯಾದಾಗ್ಲಿ, ಯಾವುದೋ ಒಂದು ಕೀಪ್ಯಾಡ್ ಮೊಬೈಲ್ ಬ್ಯಾಟ್ರಿ ಇರುತ್ತೆ, ಹಳೆ ಬ್ಯಾಟ್ರಿ, ಅದನ್ನ ಯೂಸ್ ಮಾಡ್ಕೊಂಡು ಸಹ ಈ ತರ ರನ್ ಮಾಡ್ಬೋದು ಗೀಜರ್ನ. ಅದಕ್ಕಿಂತ ಮುಂಚೆ ಒಂದು ಬ್ಯಾಟ್ರಿ ತಗೊಳ್ಳಿ, ಮತ್ತೆ ಒಂದು ಚಾರ್ಜಿಂಗ್ ಮಾಡ್ಯೂಲ್ ತಗೊಳ್ಳಿ, TP4056. ಆಮೇಲೆ ಇದು ಬ್ಯಾಟ್ರಿ ಪಾಸಿಟಿವ್ ಮತ್ತೆ ನೆಗೆಟಿವ್ನ 2 ವೈರ್ ಜಾಯಿನ್ ಮಾಡ್ಕೊಳ್ಳಿ. ಅದಕ್ಕೆ ಪಾಸಿಟಿವ್ ವೈರ್ನ ಪಾಸಿಟಿವ್ಗೆ ಕನೆಕ್ಟ್ ಮಾಡ್ಕೊಳ್ಬೇಕು, ನೆಗೆಟಿವ್ ವೈರ್ನ ನೆಗೆಟಿವ್ಗೆ ಕನೆಕ್ಟ್ ಮಾಡ್ಕೊಳ್ಬೇಕು. ಇದರದ್ದು ಡಯಾಗ್ರಾಮ್, ನಾನು ಡ್ರಾಯಿಂಗ್ ಸರ್ಕ್ಯೂಟ್ ಡಯಾಗ್ರಾಮ್ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಸ್ವಲ್ಪ ವೇಟ್ ಮಾಡಿ ನೋಡಿ, ಫುಲ್ ವಿಡಿಯೋ ನೋಡಿ. ನಾನಿಲ್ಲಿ ಒಂದು USB ಕನೆಕ್ಟರ್ ತಗೊಂಡಿದ್ದೀನಿ. ಇದೇನಕ್ಕೆ ತಗೊಂಡಿದ್ದೀನಿ ಅಂತ ಈಗ ಹೇಳ್ತೀನಿ, ಇದೇ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ಗೀಜರಿಗೆ ಬ್ಯಾಟ್ರಿನ ಫಿಕ್ಸ್ ಮಾಡಿದ್ಮೇಲೆ ಚಾರ್ಜ್ ಖಾಲಿ ಆಗುತ್ತೆ, ಯಾವಾಗ ಒಂದು ದಿನ ಚಾರ್ಜ್ ಖಾಲಿ ಆಗುತ್ತೆ, ಅವಾಗ ಬ್ಯಾಟ್ರಿ ಸಮೇತ ತಗೊಂಡು ಬರೋಕ್ಕಾಗೋದಿಲ್ಲ ಸಾಲ್ಡ್ರ್ ಮಾಡಿದ್ರೆ. ಸೊ ಈ ಥರದ ಒಂದು ಕನೆಕ್ಟರ್ ಯೂಸ್ ಮಾಡೋದ್ರಿಂದ ನೀವು ಈಸಿಯಾಗಿ ಅಟ್ಯಾಚ್ ಮಾಡೋದು, ಡಿಟ್ಯಾಚ್ ಮಾಡ್ಬೋದು. ಈ ಥರದ ಒಂದು USB ಕನೆಕ್ಟರ್ ನಿಮ್ಮಲ್ಲಿ ಇದ್ರೆ, ಅಥವಾ ಯಾವುದೇ ಒಂದು ಆಡಿಯೋ ವಿಡಿಯೋ ಕೇಬಲ್ ಇಂದ ಕನೆಕ್ಟರ್ ಯಾವುದಾದ್ರೂ ನಡೆಯುತ್ತೆ, ಒಂದು ಕನೆಕ್ಟರ್ ತಗೊಳ್ಳಿ. ಕನೆಕ್ಟರ್ ತಗೊಂಡು ಈ ತರ ಸಾಲ್ಡ್ರ್ ಮಾಡ್ಕೊಳ್ಳಿ. ಈ ವೈರಿಂಗ್ ಡಯಾಗ್ರಾಮ್ ಈಗ ತೋರಿಸ್ತೀನಿ, ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಈ ತರ ಸಾಲ್ಡ್ರ್ ಮಾಡ್ಕೊಂಡು ಬ್ಯಾಟ್ರಿ ಚಾರ್ಜ್ ಆಗುತ್ತೆಲ್ಲ ಚೆಕ್ ಮಾಡ್ಕೊಳ್ಳಿ. ಒಂದು ಫೀಮೇಲ್ ಕನೆಕ್ಟರ್ ತಗೊಳ್ಳಿ. ಒಂದು ಫೀಮೇಲ್ ಕನೆಕ್ಟರ್ ತಗೊಂಡು ಅದರ ಪ್ಲಸ್ ಮತ್ತು ಮೈನಸ್ ಒಂದು ವೈರ್ನ, 2 ವೈರ್ನ ಸಾಲ್ಡ್ರ್ ಮಾಡ್ಕೊಳ್ಳಿ. ನೋಡಿ ಈ ತರ ಸಾಲ್ಡ್ರ್ ಮಾಡ್ಕೊಂಡಿದ್ಮೇಲೆ, ಇದು ಎಲ್ಲಿತ್ತಂದ್ರೆ ನನ್ನ ಹತ್ರ ಒಂದು ಮನೆಯಲ್ಲಿ ಒಂದು ಹಳೆ ಚಾರ್ಜರ್ ಇತ್ತು. ಆ ಚಾರ್ಜರ್ಲಿರೋ ಕನೆಕ್ಟರ್ನ ತಗೊಂಡಿದ್ದೀನಿ. ನಿಮಗೆ ಈಸಿ ಆಗುತ್ತೆ ಎಲ್ಲಿ ಸಿಗುತ್ತೆ ಅಂತ ಹುಡ್ಕೋದಕ್ಕೆ. ನೋಡಿ, ಈಗ ಆ ಫೀಮೇಲ್ ಕನೆಕ್ಟರ್ ಇದೆಯಲ್ಲ, ಆ ಫೀಮೇಲ್ ಕನೆಕ್ಟರ್ನ ಗೀಜರ್ನ ಪ್ಲಸ್ ಪಾಯಿಂಟ್ಗೆ ಪ್ಲಸ್ ಅನ್ನೇ ಕನೆಕ್ಟ್ ಮಾಡಬೇಕು, ಮೈನಸ್ ಪಾಯಿಂಟ್ಗೆ ಮೈನಸ್ ಅನ್ನೇ ಕನೆಕ್ಟ್ ಮಾಡಬೇಕು. ನೀವು ಇಂಟರ್ ಚೇಂಜ್ ಮಾಡಿದ್ರೆ ಅಥವಾ ಆದ್ರೆ ಮೈನಸ್ಗೆ ಪ್ಲಸ್, ಪ್ಲಸ್ಗೆ ಮೈನಸ್ ಕೊಟ್ರೆ ಪ್ರಾಬ್ಲಮ್ ಆಗುತ್ತೆ. ಪ್ಲಸ್ ವೈರ್ಗೆ ಪ್ಲಸ್ ಅನ್ನೇ ಕೊಡಬೇಕು, ಮೈನಸ್ ವೈರ್ಗೆ ಮೈನಸ್ ಅನ್ನೇ ಕೊಡಬೇಕು. ನೋಡಿ, ಇಲ್ಲಿ ಗೀಜರಿನ ಹಿಂದೆ ಅಂದ್ರೆ ಆ ಶೆಲ್ ಹಾಕ್ತಿಲ್ಲ ಹೋಲ್ಡ್ರಲ್ಲಿ ಪ್ಲಸ್ ಮತ್ತೆ ಮೈನಸ್ ಅಂತ ಬರೆದಿರ್ತಾರೆ, ನೋಡ್ಕೊಳ್ಳಿ. ಪ್ಲಸ್ ಮೈನಸ್ ಅಂತ ಅದ್ರ ಹಿಂಗಡೆ ಇರುತ್ತೆ, ಅದನ್ನ ನೋಡ್ಕೊಂಡೆ ಕರೆಕ್ಟಾಗಿ ವೈರ್ನ ಜಾಯಿನ್ ಮಾಡಿ. ನೋಡಿ, ಪ್ಲಸ್ ಇದೆ, ಮೈನಸ್ ಎರಡೂ ಇದೆ. ಪ್ಲಸ್ಸಿಗೆ ಪ್ಲಸ್ನ ಕನೆಕ್ಟ್ ಮಾಡಿ, ಮೈನಸ್ಸಿಗೆ ಮೈನಸ್ನ ಕನೆಕ್ಟ್ ಮಾಡಿ. ಈಗ ಬ್ಯಾಟ್ರಿನ ಸುಮ್ಮನೆ ಈಗ ಹಾಗೆ ಹೋಲ್ಡ್ರಲ್ಲಿ ಇಟ್ಟಿದ್ದೀನಿ ಅಷ್ಟೇ, ಆಮೇಲೆ ಫಿಕ್ಸ್ ಮಾಡಿ ತೋರಿಸ್ತೀನಿ. ಹೋಲ್ಡ್ರಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ಇಟ್ಟಿದ್ದೀನಿ. ನೋಡಿ, ಫೀಮೇಲ್ ಕನೆಕ್ಟರ್ನ ಗೀಜರ್ ಕನೆಕ್ಟ್ ಮಾಡಿರಿ, ಮೇಲ್ ಕನೆಕ್ಟರ್ನ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರೆ ಇವಾಗ ಅದು ಈಸಿ ಆಗುತ್ತೆ ಚಾರ್ಜ್ ಮಾಡೋದಕ್ಕೆ, ಮತ್ತೆ ಅಲ್ಲಿ ಅಟ್ಯಾಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಈ ಐಡಿಯಾ ಮಾಡಿರೋದು ಕನೆಕ್ಟರ್ನ. ನೋಡಿ, ಈ ತರ ಕನೆಕ್ಟ್ ಮಾಡ್ಕೊಂಡು ಈಗ ಗೀಜರ್ನ ಆನ್ ಮಾಡಬೇಕು. ಇದು ಒಂದ್ಸಲ ಚಾರ್ಜ್ ಮಾಡೋದ್ರಿಂದ 4 ರಿಂದ 5 ತಿಂಗಳಂತೂ ಬರುತ್ತೆ. ನಾವು ಇದು ಓಝಲ್ಟೆಕ್ ಬ್ಯಾಟ್ರಿ ಯೂಸ್ ಮಾಡಿದ್ರಂತೂ 6-7 ತಿಂಗಳು ಬರುತ್ತೆ, ಆರಾಮಾಗಿ 6-7 ತಿಂಗಳು ಬರುತ್ತೆ ಒಂದ್ಸಲ ಚಾರ್ಜ್ ಮಾಡಿದ್ರೆ. ಬಟ್ ನಾವು ಏನ್ ಮಾಡ್ತೀವಿ, ಒಂದು 2 ತಿಂಗಳು 3 ತಿಂಗಳು ಒಂದ್ಸಲ ರೀಚಾರ್ಜ್ ಮಾಡ್ತೀವಿ. ಬ್ಯಾಟ್ರಿ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ನೋಡಿ, ಆನ್ ಆಗಿದೆ. ಸುಮ್ಮನೆ ಶೆಲ್ ತಂದು ಹಾಕೋದಕ್ಕಿಂತ ಇದು ಬೆಟರ್ ಐಡಿಯಾ. ರೀಚಾರ್ಜ್ ಮಾಡಿ, ಒಂದ್ಸಲ ರೀಚಾರ್ಜ್ ಮಾಡಿದ್ರೆ ಸಾಕು. ನಾವು ಈ ಮೆಥಡ್ನ 2 ಇಯರ್ಸ್ ಮೇಲೆ ಆಯ್ತು ಯೂಸ್ ಮಾಡೋಕೆ ಶುರು ಮಾಡಿ. ಸೊ ಇದೊಂದು ವಿಡಿಯೋ ಮಾಡೋಣ ಅಂತಂದು ವಿಡಿಯೋ ಮಾಡಿದ್ದೀನಿ. ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. 2 ಇಯರ್ಸ್ ಮೇಲೆ ಇನ್ನೂ ಜಾಸ್ತಿನೇ ಆಯ್ತು ಯೂಸ್ ಮಾಡೋಕೆ ಶುರು ಮಾಡಿ. ಬಟ್ ಎಲ್ಲರಿಗೂ ಗೊತ್ತಾಗಲಿ ಇದೊಂದು ಮಾಹಿತಿ ಅಂತಂದು ಮಾಡಿದ್ದೀನಿ. ಥ್ಯಾಂಕ್ ಯು.